ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಕನ್ಯಾ ರಾಶಿಯವರ ರಿಲೇಶನ್ಶಿಪ್ ಅಲ್ಲಿ ಏನ್ ನಡೀಲಿಕ್ಕೆ ಹೋಗ್ತಾ ಇದೆ ಕಮಿಂಗ್ ಡೇಸ್ ಅಲ್ಲಿ ಅಂತ ಹೇಳಿ ನೆಕ್ಸ್ಟ್ ವೀಕಿಗೆ. ಸೊ ಇದುವರೆಗೂ ನೀವು ರೀಡಿಂಗ್ ಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೊಂಡು. ಅದೇ ರೀತಿಯಾಗಿ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗ್ತಾ ಇದೆ, ಎನರ್ಜಿ ಎಕ್ಸ್ಚೇಂಜಿಂಗ್ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಮೊಬೈಲ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಯಾವುದೇ ರೀತಿ ಕ್ವೆರಿ ಇದ್ರೂ ಕೂಡ ನೀವು ನನ್ನ ಜೊತೆ ಡಿಸ್ಕಷನ್ ಮಾಡಬಹುದು. ಯೂನಿವರ್ಸ್ ಇಂದ ಏನ್ ಮೆಸೇಜ್ ಬರುತ್ತೆ ಖಂಡಿತ ನಿಮ್ಗೆ ನಾನು ಹೇಳ್ತೀನಿ. ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಕನ್ಯಾ ರಾಶಿಯವರಿಗೆ ಬರ್ತಾ ಇರುವಂತ ಯೂನಿವರ್ಸ್ ಇಂದ ಮೆಸೇಜಸ್ ಏನಿದೆ ಅಂತ ಹೇಳಿ ನೋಡೋಣ. ಸೊ ನಿಮ್ಮ ಒಂದು ಎನರ್ಜಿಯನ್ನ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ರೆ ಎನರ್ಜಿಯಲ್ಲಿ ನೋಡಿ ತುಂಬಾ ಬ್ರೇವ್ ಆಗಿ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ ಲೈಫ್ ಅಲ್ಲಿ ಅನ್ನುವಂಥದ್ದು ಕಾನ್ಫಿಡೆನ್ಸ್ ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ. ನಿಮ್ಮ ಒಂದು ವರ್ಕ್ ಝೋನ್ ಇರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಇರ್ಬೋದು, ತುಂಬಾ ಚೆನ್ನಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಒಂದು ಇನ್ನರ್ ಪವರ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬಹುದು. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇದೆ. ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಇದ್ದೀರಾ, ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಓಕೆ, ಸ್ವಲ್ಪ ಏನಂತಂದ್ರೆ ನಿಮ್ಮಲ್ಲಿ ಬರ್ತಾ ಇರುವಂತ ಸಿಟ್ಟನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ. ಎನರ್ಜಿ ವೈಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ ಸಂವಾರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಒಂದು ಪಾರ್ಟ್ನರ್ ಯಾವುದೇ ರೀತಿಯಾಗಿ ಆಕ್ಷನ್ ತಗೊಳ್ತಾ ಇಲ್ಲ, ನಿಮ್ಮ ಬಗ್ಗೆ ಸೀರಿಯಸ್ನೆಸ್ ಅವ್ರಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಫೀಲಿಂಗ್ ಅಲ್ಲಿ ಇದ್ದೀರಾ. ಸ್ವಲ್ಪ ಅದ್ರ ಬಗ್ಗೆನೇ ಥಿಂಕ್ ಮಾಡಿ ಮಾಡಿ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಮತ್ತೆ ಕಂಪ್ಲೀಟ್ ಆಗಿ ಏನಂತಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜಸ್ಟ್ ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೊಂಡು ಸುಮ್ಮನಾಗ್ಬಿಟ್ಟಿದ್ರಿ. ಯಾಕಂತಂದ್ರೆ ಮೇ ಬಿ ಇದಕ್ಕಿಂತ ಮುಂಚೆ ನೀವು ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿರ್ಬೋದು ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ, ಅಥವಾ ಏನೋ ಸಮಥಿಂಗ್ ಏನೋ ನೀವು ಡಿಸ್ಕಷನ್ ಮಾಡಿ ಮಾತಾಡಿರ್ಬೋದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಆದ್ರೆ ಅಲ್ಲಿಂದ ಯಾವ್ದು ರೆಸ್ಪಾಂಡ್ ಬರ್ತಾ ಇಲ್ಲ. ಅದಕ್ಕಾಗಿ ನಿಮ್ಗೆ ಏನಾಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇಷ್ಟೇ ಅಲ್ಲ, ಯಾರಾದ್ರೂ ಅವ್ರಿಗೆ ಫಿಮೇಲ್ ಇನ್ಫ್ಲುಯೆನ್ಸ್ ಅಂದ್ರೆ ಫಿಮೇಲ್ ಯಾರೋ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ, ಮತ್ತೆ ಅವ್ರಿಗೆ ಮೇ ಬಿ ಈ ಒಂದು ಇನ್ ಬಿಟ್ವೀನ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರೋ ಫಿಮೇಲ್ ತುಂಬಾ ಇಂಟ್ರಪ್ಷನ್ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ ತಲೆಯಲ್ಲಿದೆ. ಓಕೆ, ನೋಡ್ಕೊಳ್ಳಿ ಅದು ಏರಿಯಾ ಆಫ್ ವರ್ಕಿಂಗ್ ಏನ್ ಮಾಡ್ಬೇಕು. ಹಾಗೇನಾದ್ರೂ ಇತ್ತು ಅಂತಂದ್ರೆ ಒಂದ್ಸಾರಿ ಏನ್ ಮಾಡಿ ನೀವು ಡಿಸ್ಕಷನ್ ಮಾಡಿ, ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಓಕೆ, ಆಗುತ್ತೆ ಅಂತ ಹೇಳಿ. ಮತ್ತೆ ಇನ್ನೂ ಒಂದು ನೋಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡಿದ್ರೆ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ ರಿಲೇಶನ್ಶಿಪ್ ಅನ್ನೋ ಅಂತ ಫೀಲಿಂಗ್ ಅಲ್ಲಿ ಅವರು ಕೂಡ ಇದ್ದಾರೆ. ಯಾಕಂತಂದ್ರೆ ಇವಾಗ ಅವರು ತಮ್ಮನ್ನ ತಾವು ಒಪ್ಕೊಂಡ್ಬಿಟ್ಟಿದ್ದಾರೆ. ಏನ್ ಅವರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರ್ಲಿಕ್ಕೆ ಹೋಗ್ತಾ ಇದೆ ಅದನ್ನ ಒಪ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಏನಾದ್ರೂ ನಾವು ನ್ಯೂ ಬಿಗ್ನಿಂಗ್ ಮಾಡ್ಬೇಕು, ಇದನ್ನ ಇಲ್ಲೇ ಎಂಡ್ ಮಾಡಿ ನ್ಯೂ ಬಿಗ್ನಿಂಗ್ ಮಾಡ್ಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲಿದೆ. ನಾನು ಹೇಳಿದ್ನಲ್ವಾ, ಯಾರು ಆ ರೀತಿ ನೋಡಿ ಫಿಮೇಲ್ ಯಾರಿದ್ದಾರೆ ಅಂತಂದ್ರೆ ಇದು ಥರ್ಡ್ ಪಾರ್ಟಿ ಅಂತ ನಾನು ಹೇಳೋದಿಲ್ಲ. ಯಾಕಂತಂದ್ರೆ ಥರ್ಡ್ ಪಾರ್ಟಿ ಯಾರಾದ್ರೂ ಆಗಿರ್ಬೋದು, ಲೈಕ್ ನಿಮ್ ಮದರ್ ಆಗಿರ್ಬೋದು, ಅವ್ರ ಮದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಲೈಕ್ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದ್ರೂ ಇರ್ಬೋದು. ಅದನ್ನ ನಾನು ಇವರೇ ಇರ್ಬೇಕು ಅಂತ ಹೇಳ್ತಾ ಇಲ್ಲ. ಸೊ ಅದನ್ನ ಸ್ವಲ್ಪ ನೀವು ಗಮನ ಕೊಡಿ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಏನಾಗ್ಬೋದು, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ, ರಿಜೆಕ್ಷನ್ ಪ್ರಾಬ್ಲಮ್ ಆಗಿರ್ಬೋದು, ಫೇಸ್ ಮಾಡ್ತೀರಾ. ಮತ್ತೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡಿಸ್ಕೊಳ್ಳುವಂತ ತುಂಬಾ ಅವಶ್ಯಕತೆ ಇದೆ. ನೀವು ಇಂಟರ್ನಲ್ಲಿ ಏನಿದ್ದೀರಾ ಅನ್ನೋದು ತಿಳ್ಕೊಳ್ಳೋದನ್ನ ಅವಶ್ಯಕತೆ ಇದೆ. ಸೊಸೈಟಿಯಲ್ಲಿ ಯಾವ ರೀತಿ ಅಂದ್ರೆ ಇವಾಗ ಸಪೋಸ್ ತಿಳ್ಕೊಳ್ಳಿ ಬ್ರೇಕಪ್ ಆಗಿದೆ, ಮಾತಾಡ್ತಾ ಇಲ್ಲ, ಈ ರೀತಿ ಏನೋ ಒಂದು ಇಶ್ಯೂಸ್ ಆಗಿದೆ ಅಂತಂದಾಗ ಪ್ರಾಬ್ಲಮ್ ಎಲ್ಲರೂ ಆ ರೀತಿ ಏನ್ ಅನ್ಕೋತಾರೆ, ಏನ್ ಮಾಡ್ತಾರೆ, ಸೊಸೈಟಿ ಬಗ್ಗೆ ಥಿಂಕ್ ಮಾಡುವಂತದ್ದು ಇದೆಲ್ಲಾನು ನಿಮ್ಮಲ್ಲಿ ಆಗುತ್ತೆ. ಒಂದ್ ರೀತಿ ಐಸೋಲೇಷನ್ ಅಲ್ಲಿ ಹೋಗ್ಬಿಡ್ತೀರಾ. ಏನ್ ಮಾಡೋದಕ್ಕೂ ನಿಮ್ಗೆ ಮನ್ಸ್ ಬರೋದಿಲ್ಲ. ಆಮ್, ಊಟ ಮಾಡೋದಕ್ಕೆ ಮನ್ಸ್ ಬರೋದಿಲ್ಲ. ನಿದ್ದೆನೂ ನಿಮ್ಗೆ ಕಡಿಮೆ ಇರುತ್ತೆ ಈ ದಿನಗಳಲ್ಲಿ. ಮತ್ತೆ ಒಂಟಿತನ ನಿಮ್ಗೆ ಕಾಡ್ತಾ ಇರುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ನಾನಿಲ್ಲಿ ಕಾರ್ಡ್ ಬಂದಿರೋದೇ ಆ ರೀತಿ ಬಂದಿದೆ. ಓಕೆ, ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳಿದೀನಿ. ಏರಿಯಾ ಆಫ್ ವರ್ಕಿಂಗ್ ಏನ್ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಇನ್ ಫ್ಯೂಚರ್ ಅಲ್ಲಿ ಏನಾಗ್ಬಹುದು, ಇನ್ ಫ್ಯೂಚರ್ ಅಲ್ಲಿ ಓಕೆ ಸ್ವಲ್ಪ ಯಾರಾದ್ರೂ ಇದ್ರಲ್ಲಿ ಒಬ್ರು ಈಗೋಸ್ಟಿಕ್ ಆಗಿ ಇದೀರಾ ಅನ್ನುವಂಥದ್ದು, ವಯಸ್ಸ ವರ್ಷ ನೀವು ತಗೊಳ್ಳಿ ಯಾರು ಇದೀರಾ ಅಂತ ಹೇಳಿ. ಯಾರಿಗೆ ಪ್ರಾಬ್ಲಮ್ ಹೆಚ್ಚಿಗೆ ಆಗ್ತಾ ಇದೆ ನೋಡಿ, ಎಂಡ್ ಇಬ್ರು ಕಡೆನೂ ಇಲ್ಲಿ ನನಗೆ ಕಾಣ್ತಾ ಇದೆ. ಇಟ್ ಮೀನ್ಸ್ ನಿಮ್ ಕಡೆ ನಾನು ಸೇಮ್ ಇಶ್ಯೂಸ್ ಬರ್ತಾ ಇದೆ, ಅವ್ರ ಕಡೆ ನಾನು ಸೇಮ್ ಇಶ್ಯೂಸ್ ಬರ್ತಾ ಇದೆ. ಸೊ ಇದು ಇಬ್ಬರಿಗೂ ಅನ್ವಯ ಆಗುತ್ತೆ ಅಂತ ಹೇಳ್ಬಹುದು. ಏನಾಗ್ಬಹುದು ಹಾಗಿದ್ರೆ, ಈಗೋ ಹಿಟ್ ಆಗುವಂತ ಪ್ರಾಬ್ಲಮ್ ಬರ್ಬಹುದು. ಡಾಮಿನೇಟಿಂಗ್ ಆಗುವಂತದ್ದು ಇನ್ ಫ್ಯೂಚರ್ ಅಲ್ಲಿ ಇಬ್ರು ಒಬ್ರಿಗೊಬ್ರು ಇದನ್ನ ಮಾಡ್ಬೇಕು, ನನಗೆ ಕೇಳಿನೇ ಮಾಡ್ಬೇಕು, ಯಾಕೆ ಇದನ್ನ ಮಾಡ್ತಾ ಇಲ್ಲ, ರೆಸ್ಟ್ರಿಕ್ಟ್ ಆಗುವಂತದ್ದು, ತುಂಬಾ ರೆಸ್ಟ್ರಿಕ್ಟ್ ಇರುವಂತದ್ದು ಅನ್ನುವಂಥದ್ದು ನನಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ಇದೆಲ್ಲಾನು ನಿಮ್ಗೆ ಪ್ರಾಬ್ಲಮ್ ಬರಬಹುದು.
ಓಕೆ, ಹಾಗಿದ್ರೆ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ, ಗೈಡೆನ್ಸ್ ಏನ್ ಕೊಡ್ತಾ ಇದೆ ನೋಡಿ. ಸ್ಟ್ರಗಲ್ ಇದೆ ಅಂತ ಹೇಳಿ ಅದನ್ನ ಎಂಡ್ ಮಾಡೋದು ಅಷ್ಟು ಸರಿ ಇರೋದಿಲ್ಲ. ಇನ್ನೊಂದು ಚಾನ್ಸ್ ಅನ್ನ ಕೊಟ್ಟು ನೀವೇನಾದ್ರೂ ವಿಚಾರ ಮಾಡಿದ್ದೇ ಆಯ್ತು ಅಂತಂದ್ರೆ ಸುಧಾರಣೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಬಟ್ ಯಾವ್ದಕ್ಕೂ ಒಂದ್ ಚಾನ್ಸ್ ಕೊಟ್ಟು ನೋಡಿ. ಇದನ್ನ ಏರಿಯಾ ಆಫ್ ವರ್ಕಿಂಗ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಅದನ್ನು ಒಂದ್ಸಾರಿ ಮಾಡಿ ನೋಡಿ. ಬಟ್ ಇಲ್ಲಿ ನನ್ಗೆ ಬರ್ತಾ ಇರುವಂತದ್ದು ಇದನ್ನ ಬೆಟರ್ ಇಷ್ಟು ಸ್ಟ್ರಗಲ್ ತಗೊಳ್ಳೋದಕ್ಕಿಂತ ಒಂದು ಎಂಡ್ ಆಫ್ ರಿಲೇಶನ್ಶಿಪ್ ಅಂತ ಹೇಳ್ಬಹುದು. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ. ಅವ್ರು ತುಂಬಾ ಎಮೋಷನ್ಸ್ಗೆ ತಲೆ ಬಗ್ಗೋರಲ್ಲ, ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಓಕೆ, ಹಾಗಾಗಿ ಸ್ವಲ್ಪ ಇದು ರಿಲೇಶನ್ಶಿಪ್ ಎಲ್ಲೋ ಒಂದ್ ಕಡೆ ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಇದನ್ನ ಪಾಸಿಟಿವ್ ಆಗಿ ನೀವು ಎಷ್ಟು ತಗೊಂಡು ಹೋಗ್ತೀರಾ, ಯಾಕಂದ್ರೆ ಆಲ್ರೆಡಿ ಅವರು ಥಿಂಕ್ ಮಾಡ್ತಾ ಇರುವಂತದ್ದು ನ್ಯೂ ಬಿಗಿನಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿ. ಓಕೆ, ಎಂಡ್ ಮಾಡ್ಬೇಕು ಅಂತ ಡೆತ್ ಕಾರ್ಡ್ ಬಂದಿದೆ. ಸೊ ಎಂಡ್ ಆಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ಕಡೆ ಅವರು ಹೋಗ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಇನ್ನೂ ಒಂದ್ ಚಾನ್ಸ್ ಕೊಟ್ಟು ನೋಡಿ. ಆಗ್ತಾ ಇಲ್ಲ ಅಂತಂದ್ರೆ ಮೂವ್ ಆನ್ ಆಗೋದು ಬೆಟರ್ ಅಂತ ನಾನು ಹೇಳ್ತೀನಿ. ಸಿಚುವೇಶನ್ ಇದು ಎಲ್ರಿಗೂ ಅನ್ವಯ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಇದು ನೋಡಿ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಎಷ್ಟು ನಿಮ್ಗೆ ರೆಸೋನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ತುಂಬಾ ಜನ ಕೇಳೋದೇನಂತಂದ್ರೆ ನನ್ಗೆ ರೆಸೋನೇಟ್ ಆಗ್ತಾ ಇಲ್ಲ. ಹಾಗೆ ಹೌದು, ಆಗೋದಿಲ್ಲ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಗೆ ಪರ್ಸನಲ್ ಆಗಿ ಏನಾದ್ರೂ ಕೇಳಬೇಕು ಅಂತಂದ್ರೆ ನೀವು ನಮ್ಗೆ ಪರ್ಸನಲ್ ರೀಡಿಂಗ್ ತಗೊಳ್ಳಿ, ಅವಾಗ ನಿಮ್ಗೆ ಇದೇ ರೀತಿ ಇದೆ ಅಂತ ಹೇಳ್ಬಹುದು. ಬಟ್ ಇವನ್ ಜನರಲ್ ಇದ್ರೂ ಕೂಡ ಎಷ್ಟೋ ಜನರಿಗೆ ರಿಲೇಟ್ ಆಗುತ್ತೆ. ಓಕೆ, ಹಾಗಾಗಿ ಚೆಕ್ ಮಾಡ್ಕೊಳ್ಳಿ. ಹೋಪ್ ನಿಮ್ಗೆ ಒಂದು ರೀಡಿಂಗ್ ಕನೆಕ್ಟ್ ಆಗ್ಲಿ ಅಂತ ನಾನು ಕೂಡ ಅನ್ಕೋತೀನಿ. ಓಕೆ, ಸೊ ರೀಡಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.